ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಊರ ಕಡೆ ಮಳೆ ತುಂಬಾ ಬಂದಿತ್ತು. ಈಗಲೂ ಕೂಡ ಸ್ವಲ್ಪ ಲೈಟಾಗಿ ಬರ್ತಾನೆ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬಂದು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿಗೆ ಕಾಂಬಿನೇಷನ್ ಏನು ಅಂದರೆ ಚಿಕನ್ ಸಾಂಬಾರು ಇದೆ ನೆನ್ನೆದು. ಇದು ಸ್ವಲ್ಪ ಸೀರೋದ್ರಿಂದ ಹಿಂಗೆ ಅಂಟ್ಕೊಂತ ಇದೆ. ವಾಶ್ ಮಾಡ್ಕೊಂಬಂದೆ ಇವಾಗಿನ ಹೋಗಿ. ಹೇಳಿದಲ್ವಾ ಧೂಳು ವಿಪರೀತ ಅಂತ, ಅದಕ್ಕೆ ಜಲ್ಡೆ ಸಮೇತ ತೊಳ್ಕೊಂಬಂದೆ ಹೋಗಿ. ಇಟ್ಟು ಬೀಳ್ತಾ ಇಲ್ಲ, ಸ್ವಲ್ಪ ಹಸಿನೇ ಇತ್ತು ಹಾಗಾಗಿ. ನಾನು ಏನು ಕೆಲಸ ಮಾಡಿದೆ ಅಂತಂದರೆ, ಚಪಾತಿಗೆ ಹಿಟ್ಟಿಡಿಯೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆಯಬೇಕಾದ್ರೆ ಈ ಜಲ್ಡೆನೂ ತೊಗೊಂಡೋದೆ. ಇದು ಹೊರಗಡೆ ಇತ್ತು ಅಂಥೇಳಿ ಹೊರಗಡೆ ಇತ್ತು, ಬಾಕ್ಸಲ್ಲಿರಲ್ಲ. ಸುಮಾರು ಒಂದು ದಿನ ಫುಲ್ ಆಗಿತ್ತು, ಹೊರಗಡೆ ಇಟ್ಟು ಹಂಗೆ ಪಾತ್ರೆ ತೊಳೆಯುವಾಗ ತಗೊಂಡೋಗಿ ತೊಳ್ಕೊಂಡು ಬಂದೆ. ಅರ್ಜೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಬೇಗ ಇನ್ನೇನು ಚಪಾತಿ ಹಿಟ್ಟು ಕಲಿಸ್ಬಿಡೋಣ. ಈಗ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಂಡ್ರೆ ಏನಾಗುತ್ತೆ, ಚಪಾತಿ ಹಿಟ್ಟು ಸ್ವಲ್ಪ ಇದಾಗುತ್ತೆ, ನೆನೆಯುತ್ತೆ, ಮೃದು ಆಗುತ್ತೆ ಅಂತ ಹೇಳ್ಬಿಟ್ಟು, ಚಪಾತಿ ಸ್ಮೂತಾಗಿ ಬರ್ತಾವಲ್ಲ ಅಂತೇಳ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟೆ ನಾನು ಇದನ್ನು ಜಲ್ಡೆಗೆ. ಅದು ಒಂಚೂರು ಕೂಡ ಇಳಿಲಿಲ್ಲ, ಅವಸರಕ್ಕೆ ಈ ಥರ ಆಗೋಗ್ಬಿಡ್ತು ನನಗೆ ಅರ್ಜೆಂಟಿಗೆ. ಆಮೇಲೆ ಫುಲ್ ಅದು ಹೇಳ್ಬೇಕು ಅಂದರೆ ಆಶೀರ್ವಾದ ಗೋಧಿ ಹಿಟ್ಟು 1 kg 2 kg ಬರುತ್ತಲ್ವ, ಅದು ಹೇಳ್ಬೇಕಂದ್ರೆ ಸಾಣಿ ಹಿಡಿಯೋ ಅಷ್ಟು ಏನೂ ಇರೋದಿಲ್ಲ. ಒಟ್ಟು ಒಂದು ಮಾಡೋ ಪ್ರೊಸೀಜರಲ್ಲಿ ಮಾಡಿದರೆ ನಮಗೊಂದು ಸಮಾಧಾನ. ಬಾಕ್ಸಲ್ಲಿ ಓಪನ್ ಆಗಿ ಮುಚ್ಚಿಟ್ಟಿದ್ದೆ, ಬಟ್ ಅದಕ್ಕೂ ಸಮಾಧಾನ ಆಗಲ್ಲ ಅಂತ ಅದನ್ನು ಹಿಡ್ದಿದ್ದೆ. ಹಿಡಿಯೋಕ್ಕೆ ಹೋದೆ, ತೊಳೆದಿದ್ನಲ್ಲ, ಹೆಂಗೂ ಉಳ್ಳ ಜಲ್ಡಿ ತೊಳೆದಿರೋದಿತ್ತು ಅಂತೇಳ್ಬಿಟ್ಟು ಅದು ಈ ಥರ ಆಗೋಗ್ಬಿಡ್ತು. ಮತ್ತು ತಿರ್ಗಾ ಹಂಗೇನೆ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಆಗದೆ. ಅದರಲ್ಲಿ ಏನೂ ಇರೋದಿಲ್ಲ. ನಾನು ಸುಮ್ಮನೆ ಒಂದು ಶಾಸ್ತ್ರಕ್ಕಾದರೂ ಮಾಡೋ ಪ್ರೊಸೀಜರ್ ಪ್ರಕಾರನೇ ಮಾಡಿರ್ತೀನಿ. ಹಂಗಾಗ್ಬಿಟ್ಟು ಮತ್ತು ಹಂಗೆ ಹಿಟ್ಟು ಕಲಿಸ್ದೆ, ಚಪಾತಿ ಹಿಟ್ಟು ಈ ಥರ. ಏನಕ್ಕೆ ಅದನ್ನು ತೊಳೆದೇ ಇದ್ದರೂ ಅಗತ್ಯ ಇರಲಿಲ್ಲ. ಬಟ್ ಆದರೆ ನನಗೆ ಹೇಳ್ತೀನಲ್ವ, ನಮ್ಮ ಮನೆ ಅಷ್ಟು ನೀವು ಧೂಳು ನೀವು ಕಣ್ಣಾರ ನೋಡಿದ್ರೇ ಮೋಸ್ಟ್ಲಿ ಗೊತ್ತಾಗುತ್ತೇನೋ. ಸುಮ್ಮನೆ ಏನೋ ಹೇಳ್ಕೊಂತಾರೆ ಇವರು ಅನ್ನೋ ಥರ ನಿಮ್ಗೆ ಅನಿಸ್ಬೋದು. ಬಟ್ ಆದರೆ ತುಂಬ ಅಸಹ್ಯವಾಗಿರೋ ಅಂಥ ಕೆಟ್ಟ ಧೂಳು ಹೇಳಿದ್ದೀನಿ ಹಿಂದಿನ ವ್ಲಾಗಲ್ಲಿ. ಆ ಒಂದು ಧೂಳು ಎಲ್ಲಿ ಕಾಣುತ್ತೋ ನನಗೆ, ಆ ಧೂಳನ್ನ ನಾನು ಹಂಗೆ ನಾನು ಯಾವುದೇ ಒಂದು ಐಟಮ್ಸು ನಾನು ಹಂಗೆ ಮುಟ್ಟಿ, ನಾನು ಏನೋ ಒಂದು ಕಾಫಿ ಕುಡಿಯೋ ಲೋಟ ಕೂಡ ನಾನು ಒಂದು ಜಾಲರಿ ಕೂಡ ಸಮೇತ ನಾನು ಹಂಗೆ ನಾನು ಯೂಸ್ ಮಾಡಲ್ಲ. ಅದು ನೀರಲ್ಲಿ ತೊಳೆದೇ ಯೂಸ್ ಮಾಡೋದು. ಆ ಥರ ನಾನು ಅದನ್ನು ಒಂಥರ ಮನಸ್ಸಿಗೆ ಇಷ್ಟ ಆಗದೆ ಆ ಕೆಲಸ ಮಾಡಿ ಏನಾಗ್ಬಿಟ್ಟಿದೆ ಅಂದರೆ, ನನಗೆ ಸಣ್ಣದೇನು ಸುಮಾರು ದೊಡ್ಡದೇ ಇದೆ ಅದು ಟಬ್ಬು. ಈ ಲೋಟ ತೊಳ್ಕೊಳ್ಳೋದು, ಕಾಫಿ ಮಾಡುವಾಗ, ಟೀ ಮಾಡುವಾಗ, ಅಥವಾ ಜಾರೆ ತೊಳ್ಕೊಳ್ಳೋದು, ಅಥವಾ ಈ ಥರದ್ದು ಕೋಲ್ ಇರುತ್ತಲ್ವ, ಚಪಾತಿ ಉಜ್ಜೋದು ಲಟ್ಟಣಿಗೆ ಇರುತ್ತಲ್ವ, ಅದನ್ನು ತೊಳ್ಕೊಳ್ಳೋದು. ಯಾಕೆಂದರೆ ಧೂಳು ಹೊರಗಡೆ ಇರೋಕ್ಕಾಗುತ್ತೆ, ಎಲ್ಲದು ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ. ಕೆಲವೊಂದು ಎಷ್ಟೋ ಎಣ್ಣೆ ಐಟಮ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಯಾಕಂದರೆ ಅದನ್ನೆಲ್ಲ ವಾಶ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಚಪಾತಿಗೆ ಹಾಕೋ ಎಣ್ಣೆ ಎಲ್ಲ ನಾನು ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ. ಈ ಥರ ಕೋಲ್ಗಳೆಲ್ಲಾದರೂ ಇಡೋಕ್ಕಾಗುತ್ತೆ, ಆ ಲಟ್ಟಣಿಗೆ ಎಲ್ಲನೂ ಕಲ್ಲು ಇಡೋಕ್ಕಾಗುತ್ತೆ. ಪ್ರತಿಯೊಂದೂ ಅಲ್ಲಿ ಹೊತ್ಕೊಂಡೋಗಿ ತೊಳೆಯೋಕ್ಕಾಗೋದಿಲ್ಲ. ಈ ಕಲ್ಲು ಇದೆಯಲ್ವ, ಚಪಾತಿ ಕಲ್ಲು ಫ್ರೆಂಡ್ಸ್, ಅದು ಇದು ಟೈಲ್ಸಿಂದು ಕಲ್ಲು ಆಯಿತಾ. ಆ ಕಲ್ಲು ಎಷ್ಟು ಭಾರ ಐತೆ ಗೊತ್ತಾ. ಅದು ಎತ್ಕೊಂಡೋಗ್ಬಿಟ್ಟು ನಾನು ಹೊರಗಡೆ ಪ್ರತಿಯೊಂದೊಂದು ತೊಳೆಯೋಕ್ಕಾಗದಿದ್ದಂಥ ಟೈಮಲ್ಲಿ ನಾನು ಇಲ್ಲೇ ಸ್ವಲ್ಪ ನೀರು ತಗೊಂಡ್ಬಿಟ್ಟು ಟಬ್ಬಲ್ಲೆಲ್ಲ ತೊಳ್ಕೊಂಬಿಟ್ಟು ಇದು ಮಾಡ್ತೀನಿ. ಯಾಕಂದರೆ ಪ್ರತಿ ಸಲ ನಾನು ಹಂಗೆ ಓಡಾಡಿ ನನಗೆ ಏನಾಗಿದೆ ಅಂದರೆ, ಲೈಟಾಗಿ ಎದೆ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಯಾಕೆ ಅಂತಂದರೆ ಇದು ವಿಪರೀತ ಭಾರಗಳು ಎತ್ತಿ ಏನು ಇವನ್ನೆಲ್ಲ ತೊಳಿತೀನಲ್ವ, ಈ ನೀರನ್ನ ನಾನು ಚೆಲ್ಲಿ ಅಥವಾ ಈ ಕಲ್ಲುಗಳ್ನ ತೊಗೊಂಡೋಗಿ ಇಲ್ಲಿಂದ ಅಲ್ಲಿ ಹೊರಗಡೆ ಹೋಗಿ ನಮ್ಮ ಮನೆಗೂ, ಅಡುಗೆ ಮನೆಗೂ ಮತ್ತು ಬಾತ್ರೂಮ್ಗೂ ತೀರಾ ಹೊರಗಡೆ ಇದೆ, ಅಲ್ಲೆಲ್ಲ ಹೋಗ್ಬಿಟ್ಟು ಇಲ್ಲಿಂದ ಅಲ್ಲೋಗಿ ಒಂದು ಸಣ್ಣದಕ್ಕೂ ನಾನು ತೊಳೆಯೋದಕ್ಕೆ ಹೋಗ್ತೀನಿ. ಏನಕ್ಕೆ ನಾನು ಅಷ್ಟು ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್. ನಮಗೇನು ಇವರೇನು ಈ ಥರ ನಿಮಗೇನಾದರೂ ಹಾಸ್ಪಿಟ್ಲ್ ತೋರಿಸ್ಕೊಳ್ಳೋ ಥರ ಏನಾದರೂ ಇದೆಯಾ, ಏನಕ್ಕೆ ಆ ಥರ ನೀವು ಥರ ಕೆಲವ್ರು ಮಾತಾಡ್ಬೋದು, ಕೆಲವ್ರಿಗೆ ಅನಿಸ್ಲಬೋದು, ಕೆಲವ್ರು ಅನಿಸಿದ ತಕ್ಷಣ ಕೆಲವರು ಕಮೆಂಟಲ್ಲೂ ಕೂಡ ತಿಳಿಸ್ಬೋದು ಅಲ್ಲ ಹೇಳೋದು. ಆ ಥರ ಏನಿಲ್ಲ. ನಾನು ಕಣ್ಣಾರ ಕಂಡಿರೋದು ಪಕ್ಕದ ಮನೆಯವರು ಜನಗಳು ಏನಿದ್ದಾರೆ, ಸಂಬಂಧಿಕರುಗಳು, ಅವ್ರ ಕಾಟದಿಂದ ಆ ಥರ ಒಂದು ಕೆಟ್ಟದನ್ನು ನಾನು ನೋಡಿಬಿಟ್ಟಿದ್ದೀನಿ. ಇವತ್ತಿಗೂ ಕೂಡ ಅವರು ನಮಗೆ ಒಂಥರ ಪ್ರಾರಬ್ಧಗಳಾಗ್ಬಿಟ್ಟಿದ್ದಾರೆ. ನಾನು ಹೆಂಗೆ ಇಲ್ಲಿ ಜೀವನ ಮಾಡ್ಕೊಂಡಿದ್ದೀನೋ, ಹೆಂಗೆ ಜೀವಂಟಾಗಿದ್ದೀನೋ ನನಗೆ ಮಾತ್ರ ಗೊತ್ತು. ಅದು ಒಂದು ಇದಕ್ಕೋಸ್ಕರ ಹೊಟ್ಟೆಗೆ ಹೋಗೋಂಥ ಐಟಮ್ಮು ಏನು ತಗೊಂಡಿರ್ತೀನಿ, ಅದಕ್ಕೆ ಏನಾದರೂ ಪ್ಲೇಟ್ ಆಗಲಿ, ಅದಕ್ಕೆ ಊಟನ ನಾನು ಆ್ಯಡ್ ಮಾಡ್ಕೊಂಡಾಗ
ಅನ್ನ ಸಾರು ಹಾಕೊಂಡಾಗ ಅಥವಾ ಸ್ಪೂನ್ ತಗೊಂಡು ಇಟ್ಕೊಂಡಾಗ ಅದಕ್ಕೆಲ್ಲ ನಾನು ಅದು ಅನ್ನಕ್ಕೂ ಕೂಡ ಸ್ಪೂನ್ ಟಚ್ ಆಗುತ್ತೆ ಅಂತಂದರೆ ಅದು ನಮ್ಗೆ ಹೊಟ್ಟೆಗೆ ಹೋಗುತ್ತೆ ಅಂತಂದರೆ ಅದನ್ನು ವಾಶ್ ಮಾಡ್ದಲೇ ನಾನು ತಗೊಳ್ಳೋದಿಲ್ಲ. ಹಂಗಾಗ್ಬಿಟ್ಟು ನನಗೆ ಈ ಭಾರ ಎತ್ತಿ ಎತ್ತಿ ನೀರು ಚೆಲ್ಲಿ ನನಗೆ ಎದೆ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ 3 ದಿನದಿಂದನೂ ಕೂಡ ನಂಗೆ ತುಂಬ ಎದೆ ನೋವು, ಎದೆ ಭಾರ ಒಂಥರ, ನನಗೆ ಜೀವ ಡಕ್ಕ 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 ಅಂತ ಹೊಡ್ಕೊಳ್ಳೋದು. ನನ್ನ ಮಗಳಿಗೂ ಕೂಡ ನೋಡಲಿ, ಏನಕ್ಕಮ್ಮ ಇಷ್ಟೊಂದು ಎದೆ ಬಡ್ಕೊತೈತೆ, ನಮ್ಮ ಕಣ್ಣಿಗೆ ಕಾಣೋವರೆಗೂ ಹೊಡ್ಕೊತೈತೆ ಅಂದರೆ ಈ ವಜೆ ಎತ್ತಿ 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 ನನಗೆ ಆ ಥರ ಆಗಿಬಿಟ್ಟಿದೆ. ಹಾಸ್ಪಿಟ್ಲಿಗೆ ಹೋಗೋಣ ಅಲ್ಲಿ ನನ್ನ ಮಗಳು ಇಲ್ಲ ಬಿಡಮ್ಮ, ಇದಕ್ಕೆ ಕಾರಣ ನಾನು ಆರಾಮಾಗೇ ಇದ್ದೆ, ಈ ನೀರು ಚೆಲ್ಲಿ ಈ ಥರ ಆಗಿಬಿಟ್ಟಿದ್ದೀನಿ ನಾನು. ಇಲ್ಲಿಂದ ಪ್ರತಿಯೊಂದಕ್ಕೂ ಬತ್ಲ ಮನೆ. ಹಾಯ್ ಫ್ರೆಂಡ್ಸ್, ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ನೆನ್ನೆ ಚಿಕನ್ ಸಾರು ಮಾಡಿದ್ದೆ, ಫಾರಂ ಕೋಳಿದು ಚಿಕನ್ ಸಾರು ಮಾಡಿದ್ದೆ ಆಯಿತಾ. ಆ ಸಾರಿಗೆ ನೆನ್ನೆ ಸೋನಾ ಮಸೂರಿ ಅಕ್ಕಿನೇ ಇಟ್ಟಿದ್ದೆ, ಪರವಾಗಿಲ್ಲ ಮುದ್ದೆ ಮಾಡಿ ಊಟ ಮಾಡಿದ್ವಿ. ಬೆಳಗ್ಗೆಗೆ ಸೋನಾ ಮಸೂರಿ ಅಕ್ಕಿ ಏನು ಹೇಳೋದು, ಅದು ತಿಂಡಿಗೆ ಏನಕ್ಕ ನಾವು ಬರುತ್ತೆ ಅಲ್ವಾ, ಇವಾಗ ಸೊಸೈಟಿ ಅಕ್ಕಿನೇ ಇಡೋಣ ಅಂತ ಹೇಳ್ಬಿಟ್ಟು ಸೊಸೈಟಿ ಅಕ್ಕಿ ಇಟ್ಟರೆ ಅನ್ನ ಯಾವ ಗತಿಗಾಗಿದೆ ಅಂದರೆ, ಯಪ್ಪ ಊಟ ಮಾಡದೇ ಇದ್ರೂ ಸೊಸೈಟಿ ಅಕ್ಕಿ ಅನ್ನ ತೀರಾ ತಿನ್ಬೋದು. ಒಳ್ಳೆ ಮೈದಾ ಹಿಟ್ಟನ್ನ ಕಲ್ಸ್ಕೊಂಡು ಬೇಯಿಸ್ಬಿಟ್ರೆ ಹೆಂಗಿರುತ್ತೆ, ಮುದ್ದೆ ಮಾಡಿದ್ರೆ ಹೆಂಗಿರುತ್ತೆ ಹಂಗಿದೆ. ತೋರಿಸ್ತೀನಿ ನೋಡಿ ನಿಮಗೆ. ಊಟನೇ ಮಾಡೋಕ್ಕಾಗಲಿಲ್ಲ, ತೀರಾ ಅಷ್ಟು ಮೆತ್ತಗಾಗ್ಬಿಟ್ಟಿದೆ. ನೋಡೋಕ್ಕೆ ಅಕ್ಕಿ ಚೆನ್ನಾಗಿತ್ತು. ಅಕ್ಕಿ ತಗೊಂಬರುವಾಗ ಸೊಸೈಟಿಗೆ ಎಷ್ಟು ಚೆನ್ನಾಗಿದ್ದಾವೆ ಅಕ್ಕಿ, ಹಂಸ ಅಕ್ಕಿ ಇದ್ದಾಗಿದ್ದಾವೆ ಅಂತ ನಾನು ಸೊಸೈಟಿ ಅವನಿಗೆ ಏನಣ್ಣ ಇಷ್ಟು ಚೆನ್ನಾಗಿರೋ ಅಕ್ಕಿ ಕೊಟ್ಬಿಟ್ಟಿದ್ದೀರಾ ಇವತ್ತು ಈ ಸಲ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ. ಇಲ್ಲಿ ಅನ್ನ ಮಾಡಿ ನೋಡಿದರೆ ವಿಪರೀತ, ಉಣ್ಣೋಕ್ಕೆ ಆಗಲಿಲ್ಲ. ಅದೇನೋ ಗಾದಿ ಹೇಳ್ತಾರೆ ಆ ಥರ ಆಗೋಯ್ತು. ಏನೋ ನಾವು ಬಗ್ಸಿ ಚಿಕನ್ ಸಾರು ಮಾಡೋಣ, ಇನ್ನೊಂದು ತಿಂಗಳವರೆಗೂ ಮಾಡೋದಕ್ಕೆ ಆಗೋದಿಲ್ಲ. ಸುಮಾರು ಸ್ವಲ್ಪ ಕೆಲಸ ಇದ್ದಾವೆ ಫ್ರೆಂಡ್ಸ್, ನಾವು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಂದು 3-4 ದಿನದ ಮೇಲೆ ಸ್ಟಾರ್ಟ್ ಆಗುತ್ತೆ ಆ ಕೆಲಸ. ನಾನು ಇದರಲ್ಲಿ ನನ್ನ ಬ್ಲಾಗಲ್ಲೇನು ಹೇಳೋಕ್ಕಾಗೋದಿಲ್ಲ, ನಿಮಗೇ ನಾನು ವೀಡಿಯೋದಲ್ಲೇ ತೋರಿಸ್ತಾ ಹೋಗ್ತೀನಿ ಏನು ಸ್ವಲ್ಪ ಕೆಲಸದಲ್ಲಿ ನಾನು ಬ್ಯುಸಿ ಆಗ್ತೀನಿ ಅಂಥೇಳಿ. ಹಂಗಾಗ್ಬಿಟ್ಟು ಮಾಡೋದಕ್ಕಾಗೋದಿಲ್ಲ ಅನ್ನೋದೊಂದು ಉದ್ದೇಶಕ್ಕೂ. ಇನ್ನು ಊರೆಲ್ಲ ತಿಂದಿದೆ ಚಿಕನ್ ಅಂದಮೇಲೆ ನಾನೊಬ್ಬಳೇ ಮಾಡೋಕ್ಕಾಗಲಿಲ್ಲ, ಹೇಳಿದ್ನಲ್ವ ಮಂತ್ಲಿ ಪ್ರಾಬ್ಲಮಿಂದ ನಾನು ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಅಂಥೇಳಿ ನಾನು ಕೂಡ ಚಿಕನ್ ತೊಗೊಂಡು ಬಂದರೆ, ಈ ಅನ್ನ ಒಂದು ನೆಕ್ಸ್ಟ್ ಡೇಗೆ ನೋಡೋಕೆ ಅಕ್ಕಿ ತುಂಬ ಚೆನ್ನಾಗಿದ್ವು, ಹಂಸಕ್ಕಿದ್ದಂಗೆ ಎಷ್ಟು ಪಳ ಅಂತ ಚೆನ್ನಾಗಿದ್ವು, ದಪ್ಪ ಹಾಕಿದ್ವು. ಹಿಂಗೆ ಚೆನ್ನಾಗಿದೆ ಅಲ್ಲ ಅಂತ ನಾನು ಮಾಡೋಣ ಅಂತ ಆಸೆಯಿಂದ ಮಾಡಿದರೆ, ಅನ್ನ ಮಾತ್ರ ಯಾವ ಕಾರಣಕ್ಕೂ ಊಟನೇ ಮಾಡಬಾರ್ದು ಆ ಥರ ಆಗೋಗ್ಬಿಡ್ತು. ಯಾಕೆ ಹಂಗಾಯ್ತೋ ಗೊತ್ತಿಲ್ಲ. ನಾವು ಕೂಡ ಚೆನ್ನಾಗೇ ಆಗ್ತಿತ್ತು ಇಷ್ಟು ದಿನ, ನಾವು ಅದನ್ನು ಊಟ ಮಾಡ್ತಾಯಿದ್ವಿ, ಸೋನಾ ಮಸೂರಿನೂ ಊಟ ಮಾಡ್ತಾಯಿದ್ವಿ. ಕೆಲವೊಂದು ಟೈಮ್ ಇದಿಟ್ಟಾಗ ತೀರಾ ಇಷ್ಟೊಂದು ನನಗೆ ಬೇಡಪ್ಪ ಅನ್ನೋ ಥರ ಯಾವತ್ತೂ ಅನಿಸಿರಲಿಲ್ಲ. ಅವೇನಾದರೂ ಮೋಸ್ಟ್ಲಿ ಹೊಸ ಅಕ್ಕಿ ಇರ್ಬೋದೋ ಏನೋ, ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ನಾನು ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ತೋರಿಸ್ತೀನಿ ಅಕ್ಕಿ ಎಷ್ಟು ಚೆನ್ನಾಗಿದ್ದಾವೆ ನೋಡೋದಕ್ಕೆ, ಅಂದರೆ ತುಂಬ ಚೆನ್ನಾಗಿದ್ದಾವೆ. ಹಂಸ ಅಕ್ಕಿ ಅನ್ನಬೇಕು ಆ ಥರ ಇದ್ದಾವೆ. ಆ ಅಕ್ಕಿನ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು ತುಂಬಾ. ಸ್ವಲ್ಪ ಚಿಕನ್ ಸಾರು ಆಸೆಯಿಂದನೇ ಮಾಡಿದ್ವಿ. ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ನನ್ನ ಮಗಳು ಚಿಕನು ಮಟನು ಈ ಥರದ ಐಟಮ್ಸ್ ನನ್ನ ಮಗಳಿಗೆ ಇಷ್ಟ ಆಗುತ್ತೆ. ಹಂಗಾಗಿ ಅಂಥೇಳಿ ನಾನು ಚಿಕನ್ ಸಾರು ಮಾಡಿದರೆ ಅನ್ನ ಕೂಡ ಚೆನ್ನಾಗಿರಬೇಕು ಅಥವಾ ಚಪಾತಿನಾದರೂ ಇರಬೇಕು, ಒಂದು ಕಾಂಬಿನೇಷನ್ ಚೆನ್ನಾಗಿರಬೇಕು. ಯಾವುದಾದ್ರೂ ಒಂದು ಈ ಥರ ತಿನ್ನೋಕ್ಕೆ ಆಗೋದಿಲ್ಲ ಅನ್ನೋ ಥರ ಆಯಿತು ಅಂದರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಚಿಕನ್ ಸಾರು ಇರುತ್ತೆ, ಅನ್ನ ಮಾತ್ರ ಅನ್ನ ಥರ ಪಿಸ ತೀರಾ ಪಿಸ ಅಂದರೆ ಉಣ್ಣೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಹಂಗಂತ ನಾನು ಸೊಸೈಟಿ ಅಕ್ಕಿ ಬಗ್ಗೆ ನಾನು ಕೀಳಾಗಿ ಕಾಣ್ತಾಯಿಲ್ಲ. ನಾವು ಇಷ್ಟು ದಿನ ತಿಂತಿದ್ದೆ ಅದು. ಅಂದರೆ ಈ ಸಲ ಮಾತ್ರ ಅಷ್ಟೊಂದು ಸ್ವಲ್ಪ ಬ್ಯಾಡಾಗಿ ಇದ್ವು ಅಕ್ಕಿ ಅಂತಂದರೆ, ಬೇಯಿಸೋಕ್ಕೆ ಆಗೋದಿಲ್ಲ ಅನ್ನನ ಆ ಥರ ಇತ್ತು. ಬೇಯಿಸಿದ್ರು ಕೂಡ ತೀರಾ ಮೆತ್ತಗಾಗೋ ಥರ, ಅಥವಾ ನಾವು ಪಾತ್ರೆಯಲ್ಲಿ ಮಾಡ್ತೀವಿ ಅಂದರೆ ತುಂಬ ಗಂಜಿ ಬಿಟ್ಬಿಡುತ್ತೆ, ಬಸಿಯೋಕ್ಕಾಗೋದಿಲ್ಲ, ಈ ಥರ ಇತ್ತು. ಹಂಗಾಗ್ಬಿಟ್ಟು ಹಂಗಾಗಿ ನಾನು ಹೊಟ್ಟೆ ಬೇರೆ ತುಂಬ ಸ್ವಲ್ಪ ಹಸಿವಾದಂಗೆ ಆಯಿತು. ಊಟ ಮಾಡಿದ್ದು ಸಮಾಧಾನನೇ ಇರಲಿಲ್ಲ. ಹಂಗಾಗ್ಬಿಟ್ಟು ಹಣ್ಣು ತಂದಿರೋದಿತ್ತು, ಮಾವಿನ ಹಣ್ಣು ಯಾವುದೋ ಮಲ್ಲಿಕಾ ಅಂತೆ. ಮೊನ್ನೆ ನಾನು ನನ್ನ ಮಗಳು ಶಿರಾಕ್ಕೆ ಹೋದಾಗ, ಶುಕ್ರವಾರ ಹೋದಾಗ ಹಣ್ಣು ತೊಗೊಂಬಂದಿದ್ದೆ. ಮಲ್ಲಿಕಾ ಅಂತ ಕೂಗ್ತಾಯಿದ್ರು ಹಣ್ಣು, ಮಾವಿನ ಹಣ್ಣು ಮಲ್ಲಿಕಾ ಹಣ್ಣು ಅಂತೇಳಿ ಹೆಸರು ಅದ್ರದ್ದು. ನನ್ನ ಮಗಳು ಮಾವಿನ ಹಣ್ಣು ನೋಡ್ತಾಯಿದ್ಲು, ಬೇಕಾ ಅಂದೆ, ತಗೊಳಮ್ಮ ಅಂತ ಅಂದ್ಲು. ಅವಳು ಇಷ್ಟಪಟ್ಲು ಅಂತೇಳಿ ತಗೊಂಡು ಬಂದೆ. ಅದು ಹಂಗೆ ಇತ್ತು. ಇನ್ನೂ ಕೂಡ ನಾನು ಅದನ್ನು ಒಂದು ಹಣ್ಣು ಕೂಡ ಕೊಯ್ದಿಲ್ಲ. ನಾನು ಒಂದೇ ಒಂದು ಹಣ್ಣು ಕಟ್ ಮಾಡಿ ತಿಂದಿದ್ದೆ ಅಷ್ಟೇ. ನನ್ನ ಮಗಳು ತಿಂತೀನಿ ಅಂತ ತಿನ್ನಲೇ ಇಲ್ಲ. ಆಮೇಲೆ ನಾನು ಇವತ್ತು ಜ್ಯೂಸ್ ಮಾಡಿದೆ, ಆಮೇಲೆ ಇಬ್ಬರು ಕುಡಿದ್ವಿ. ಅವಳು ಯಾಕೆ ಮಾಡಲಿಲ್ಲ, ಸುಮ್ಮನೆ ಆದ್ಲು. ಬಟ್ ನಾನು ಮಾಡಿದ್ದಕ್ಕೂ ಅವಳು ಮಾಡಿದ್ದಕ್ಕೂ ವ್ಯತ್ಯಾಸ ಏನಂದರೆ, ಅವಳು ಮಾಡಿದಾಗ ತುಂಬ ಚೆನ್ನಾಗಿತ್ತು. ಅದು ತೋತಾಪುರಿದ್ದು ನಾನು ತಗೊಂಬಂದಿದ್ದು ಮಾವಿನ ಹಣ್ಣು, ಅವಳು ಮಾಡಿದ್ಲು ತುಂಬ ಚೆನ್ನಾಗಾಗಿತ್ತು. ಈ ಸಲ ಮಾತ್ರ ನಾನು ಮಾಡಿದ್ದು ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು. ಅವಳು ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು, ಸ್ವೀಟ್ ತುಂಬ ಜಾಸ್ತಿ ಆಗಿತ್ತು, ಟೇಸ್ಟು ಕೂಡ ಚೆನ್ನಾಗಿತ್ತು, ಮಂದನೂ ಇತ್ತು ಜಾಸ್ತಿ. ನಾನು ಇದು ಒಂದು ಹಣ್ಣಿನ ಮಾಡಿದ್ದು, ಹಂಗಾಗಿ ಸ್ವಲ್ಪ ತಿಕ್ನೆಸ್ ಕಮ್ಮಿ ಇರ್ಬೋದು. ಅವಳು 2 ಹಣ್ಣಿನ ಸ್ವಲ್ಪ ಜಾಸ್ತಿ ಇರ್ಬೋದು, ಅದಕ್ಕೆ ಅದು ಚೆನ್ನಾಗಿತ್ತು. ಸ್ವಲ್ಪ ಸಕ್ಕರೆ ಮುಂದಾಗ ಹಾಕಿದ್ಲು, ಹಂಗಾಗಿ ಜ್ಯೂಸನ್ನು ಮಾಡಿಕೊಟ್ಲು. ಹೊಟ್ಟೆಗೆ ಸರಿಯಾಗಿ ಊಟ ಬೆಳಿಗ್ಗೆ ಸ್ಯಾಟಿಫೈ ಆಗಲಿಲ್ಲ ನಮಗೆ. 2 ಚಪಾತಿ ಜೊತೆ ಅದು ಅನ್ನ ಊಟನೇ ಮಾಡೋಕ್ಕಾಗಲಿಲ್ಲ, ಹಂಗೆ ಉಳ್ಕಂತು. ಹಾಗಾಗಿ
ಜ್ಯೂಸ್ ಇತ್ತಲ್ಲ ನಾನೇ ಹೋಗಿ ಮಾಡಿದೆ. ಇವಳು 3 ದಿನದಿಂದ ಹೇಳ್ತಿದ್ದೆ ಮಾಡಮ್ಮ ಅಂತ, ಅನ್ನೋಳು ಸುಮ್ಮನಾಗಳು. ನಾನೇ ಹೋಗಿ ಮಾಡಿದೆ. ಆಮೇಲೆ ನಾವಿಬ್ಬರು ಕುಡಿದ್ವಿ. 2 ಲೋಟ ಆಯಿತು ಈ ಲೋಟದಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ.